ಕತ್ತಲೆಯ ಕೋಣೆಯಿಂದ ತಪ್ಪಿಸಿಕೊಂಡ ಕ್ಷಣದಿಂದಲೇ ಅವಳ ಹೃದಯ ಬಡಿತ ಜೋರಾಗಿ ಹೊಡೆಯುತ್ತಿತ್ತು. ಉಸಿರಿ ಹುಡಿದುಕೊಂಡೇ ಅವಳು ಆ ಶಾಪಿತ ಮನೆಯೊಳಗೆ ಹೆಜ್ಜೆ ಹಾಕಿದಳು. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಕೇಳಿಬಂದ ಕಾಲಿನ ಶಬ್ದಗಳು ಅವಳ ರಕ್ತವನ್ನೇ ತಣ್ಣಗಿಸಿಬಿಟ್ಟವು. ಮನೆ ಮಾಲೀಕ ಹೊರಗೆ ಹೋಗಿದ್ದಾನೆ ಅನ್ನೋದು ಗೊತ್ತಿದ್ದರೂ ಈ ಮನೆಯಲ್ಲಿ ಅವಳು ಒಬ್ಬಳೇ ಅಲ್ಲ ಅನ್ನೋ ಭಯ ಅವಳ ಮನಸ್ಸನ್ನು ಕಿತ್ತುಕೊಂಡಿತು. ಹಠಾತ್ತನೆ ಮಗುವಿನ ನಗು ಕತ್ತಲೆಯೊಳಗೆ ಪ್ರತಿಧ್ವನಿಸಿದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ನಡುಗುತ್ತಾ ಮುಂದೆ ಸಾಗಿದಾಗ ನೆಲ ತೆರೆದು ಗುಪ್ತ ಮೆಟ್ಟಿಲುಗಳು ಕಾಣಿಸಿಕೊಂಡವು. ಕೆಳಗೆ ಇಳಿದ ಕ್ಷಣವೇ ಗೋಡೆಗಳ ಮೇಲೆ ರಕ್ತದ ಕಲೆಗಳು, ತೂಗುತ್ತಿರುವ ಗೊಂಬೆಗಳು ಅವಳ ಆತ್ಮವನ್ನೇ ಕಂಪಿಸಿಬಿಟ್ಟವು. ಹಳೆಯ ಡೈರಿಯಲ್ಲಿ 10 ವರ್ಷಗಳ ಹಿಂದಿನ ಕೊಲೆಗಳ ಸತ್ಯ ಓದಿದಾಗ ಅವಳ ಹೃದಯ ಮುರಿದು ಹೋಯಿತು. ಅಷ್ಟರಲ್ಲಿ ಬೇಸ್ಮೆಂಟ್ ಬಾಗಿಲು ಧಮ್ಮಂತ ಮುಚ್ಚಿ ತಣ್ಣನೆಯ ಗಾಳಿ ಬೀಸಿದಾಗ ಅವಳು ಬದುಕು ಉಳಿಯುತ್ತದಾ ಅನ್ನೋ ಭಯದಲ್ಲಿ ಕಣ್ಣೀರು ಸುರಿಸಿದಳು. ಅವಳು ಹಿಂದೆ ಕಾಣಿಸಿಕೊಂಡ ಮಗಳ ಆತ್ಮ. ಅವನು ನಮ್ಮನ್ನೇ ಕೊಂದ, ಈಗ ನೀನೇ ಅವನನ್ನು ನಿಲ್ಲಿಸಬೇಕು ಎಂದು ಹೇಳಿದ ಕ್ಷಣ ಅವಳ ಜೀವನವೇ ಬದಲಾಗಿ ಬಿಟ್ಟಿತು. ಅದೇ ಸಮಯದಲ್ಲಿ ಮೇಲ್ಮಹಡಿಯ ಬಾಗಿಲು ತೆರೆದು ಮನೆ ಮಾಲೀಕ ಒಳಗೆ ಕಾಲಿಟ್ಟಾಗ ಈ ಕಥೆ ಭಯಾನಕ ಅಂತ್ಯದ ಕಡೆಗೆ ತಿರುಗಿತು.